ಬಾಕಿ ಇದೆ ಪ್ರಚಾರಕ್ಕೆ ಹೇಗೆ ನಡೀತಾ ಇದೆ? ನಮ್ಮ ಪ್ರಚಾರ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ 13ನೇ ದಿವಸ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾಯಿದ್ವಿ. ನಾವು ಜನರಿಗೆ ತಿಳುವಳಿಕೆ ನೀಡ್ತಾ ಇದ್ದೀವಿ. ಯಾಕೆಂದರೆ ನೋಡಿ, ಎಲ್ಲ ಸುಳ್ಳು ಗ್ಯಾರಂಟಿಗಳನ್ನು ನಂಬೇಡಿ, ಸುಳ್ಳು ಗ್ಯಾರಂಟಿಗಳನ್ನು ನಂಬಿ ಅವರಿಗೆ ಮತ ಹಾಕಬೇಡಿ. ನಿಜವಾದ ಗ್ಯಾರಂಟಿ ಮೋದಿ ಕೊಡುವ ಗ್ಯಾರಂಟಿ ನಿಜವಾದ ಗ್ಯಾರಂಟಿ ಅಂಥೇಳಿ ಮನೆ ಮನೆಗೂ ನಾವು ಪ್ರತಿಯೊಬ್ಬರಿಗೂ ಇದನ್ನು ತಿಳುವಳಿಕೆ ನೀಡಿ ಈ ಬಾರಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡೋದು. ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ದೇಶದ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮಾನ್ಯ ಶಾಸಕರಾದ ಗೋಪಾಲಯ್ಯ ಅವರು ಕೂಡ ನಮ್ಮ ಬಡಾವಣೆಯಲ್ಲಿ ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ನಾವು ವೋಟ್ ಹಾಕೋದು ಅಂತೇಳಿ ಮನೆ ಮನೆಯಲ್ಲೂ ಜನರು ಹೇಳ್ತಾ ಇದ್ದಾರೆ. ಈ ಬಾರಿ ನಾವು ಕಳೆದ ಬಾರಿಗಿಂತ 20-30% ಜಾಸ್ತಿ ಮತ ನಾವು ಗೆಲ್ತೀವಿ ನಂದಿನಿ ಬಡಾವಣೆ ಅಂತೇಳಿ. ಮೋದಿ ಅವ್ರು ಬಂದ ಮೇಲೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಇನ್ನೂ ಮೊಸರಿಗೂ ಜಾಸ್ತಿ ಆಗಿದೆ. ಕಾಂಗ್ರೆಸ್ನವರಾದರೆ 2,000 ಕೊಡ್ತಾರೆ, ಫ್ರೀ ಬಸ್ ಇದೆ. ಯಾಕೆ ಹಾಕ್ಬೇಕು ಮೋದಿ ಓಟ್? ಸರ್, ಇದು ಪೆಟ್ರೋಲ್ ರೇಟ್ ಇಂಟರ್ನ್ಯಾಷನಲ್ ರೇಟ್ ಮೇಲೆ ಹೋಗ್ತದೆ. ನಿಮ್ಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಡಾಲರ್ ರೇಟ್ ಅವತ್ತು 56 ರೂಪಾಯಿ ಇತ್ತು, ಇವತ್ತು 82 ರೂಪಾಯಿ ಆಗಿದೆ. ಸೊ ಅದ್ರ ಮೇಲೆ ಹೋಗ್ತಾ ಇದೆ. ಯಾಕಂದರೆ ಪೆಟ್ರೋಲ್ ಉತ್ಪನ್ನಕ್ಕೆ ನಾವು ಬೇರೆ ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡ್ ಆಗಬೇಕು. ಅದರಿಂದ ಅದು ಇದಾಗಿದೆ. ಇದು ಇನ್ಫ್ಲಮೇಷನ್ ಅದು ಜಾಸ್ತಿ ಆಗ್ತಾ ಇರ್ತದೆ, ಕಮ್ಮಿ ಆಗ್ತಾ ಇರ್ತದೆ. ಮೋದಿಯವರು ಸಬ್ಸಿಡಿನೂ ಬೇರೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳು ಏನೋ ಈಗ ನೋಡಿ ಅವರು ಈ ಪೆಟ್ರೋಲ್ ಜಾಸ್ತಿ ಆಗ್ತದಂತ ಇವತ್ತೆಲ್ಲ ಎಲೆಕ್ಟ್ರಿಕ್ EV ಕಾರ್ಗಳು ತಂದರೆ ಇನ್ನು ಅದು ರೇಟ್ ಕಮ್ಮಿ ಆಗುತ್ತೆ. ಈ ಒಂದು ದೂರದೃಷ್ಟಿ ಯಾರಿಗಿತ್ತು? ಇವತ್ತು ನೋಡಿ, ಎಲ್ಲಿ ನೋಡಿದರೂ EV ಕಾರಿಗೆ ಸಬ್ಸಿಡಿ ಬೇರೆ ಕೊಟ್ಟಿದ್ದಾರೆ, ಕಡಿಮೆ ದರದಲ್ಲಿ, ಟ್ಯಾಕ್ಸ್ ಇಲ್ಲ. ಇದೆಲ್ಲ ಅವರ ಒಂದು ದೂರದೃಷ್ಟಿ. ಈ ದೂರದೃಷ್ಟಿ ಇಟ್ಕೊಂಡು ಮುಂದಿನ ರೇಟಲ್ಲಿ ಪೆಟ್ರೋಲ್ಗೆ 40 ರೂಪಾಯಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವುದು ಪೆಟ್ರೋಲ್ ಯೂಸ್ ಮಾಡ್ತಿದ್ರೆ ಪೆಟ್ರೋಲ್ಗೆ ರೇಟ್ ಹೆಂಗೆ ಜಾಸ್ತಿ ಆಗುತ್ತೆ? ಸರ್, ಬಲಿಷ್ಠ ಭವ್ಯ ಭಾರತ ಸಂಕಟಕ್ಕೆ ಮೋದಿ ಓಟ್ ಹಾಕಿ ಅಂತ ಒಂದು ಓಟ್ ಕೇಳ್ತಾರೆ. 10 ವರ್ಷದಲ್ಲಿ ಅವ್ರ ಕೊಡುಗೆ ಏನಿದೆ ಸರ್? 10 ವರ್ಷದ ಸರ್ ಅವ್ರು ಇಂಥದ್ದು ಅಂತ ನಾವು ಕೊಡುಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಎಲ್ಲ ರಂಗದಲ್ಲೂ ಅಲ್ಲಲ್ಲ, ಈಗ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸಿಗೆ ರಸ್ತೆ ಬೇಡ ಓಡಾಡೋಕ್ಕೆ. ರಸ್ತೆ ಎಷ್ಟು 1000 ಕಿಲೋಮೀಟ್ರ್ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಅವ್ರು ಬಂದ ಮೇಲೆ. ಎಲ್ಲ ಕ್ಲಾಸ್ಗಳಿಗೂ ಇವಾಗ ಮುಖ್ಯವಾಗಿ ಬೇಕಾಗಿದ್ದು ಕಮ್ಯುನಿಕೇಷನು, ಆಮೇಲೆ ಟ್ರಾನ್ಸ್ಪೋರ್ಟೇಷನು. ಜನರಿಗೆ ಓಡಾಡೋಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು. ಆ ಒಂದು ಪರಿಸ್ಥಿತಿ ಅವರನ್ನು ಕೊಟ್ಟಿದ್ದಾರೆ. ಹಾಗೂ ರೈತರಿಗೆ ಅವರು ಕೊಟ್ಟಿರೋದು 2,000 ರೂಪಾಯಿಗಳು, ಆಮೇಲೆ ಮಹಿಳೆಯರಿಗೆ ಗ್ಯಾಸ್ಗಳು, ಈ ಥರ ಅವ್ರದ್ದು ಮಾಡಿದ್ದು ನಾವು ಹೇಳೋಕ್ಕೆ ಆಗಲ್ಲ, ಎಲ್ಲರಿಗೂ ಗೊತ್ತಿದೆ. ಕ್ಷೇತ್ರದಲ್ಲಿ ಮೇಲೆ ಇಡಿ ಕೇಸ್ ಇದೆ. ಹೇಗೆ ಅವ್ರಿಗೆ ಮೋದಿಯವರು ಕುಟುಂಬ ರಾಜಕಾರಣ ವಿರೋಧ ಮಾಡ್ತಾರೆ, ಪಕ್ಕದಲ್ಲಿ ದೇವೇಗೌಡ, ಇನ್ನೊಂದು ಕಡೆ ಯಡಿಯೂರಪ್ಪ ನಿಲ್ಸ್ಕೊಂತಾರೆ, ಅವ್ರಿಗೆ ನಾಚಿಕೆ ಆಗಲ್ವ ಅಂತ ಕಾಂಗ್ರೆಸ್ ಅವ್ರ ಹತ್ರ ಏನು ಹೇಳ್ತಾರೆ? ಸರ್, ಕಾಂಗ್ರೆಸ್ಸಲ್ಲೂ 1000 ಹೇಳ್ತಾರೆ, ಅವ್ರು ಮಾಡೋ ಕೆಲಸಗಳು ನೀವು ಅವ್ರನ್ನ ನೋಡಿ. ಎಲ್ಲರ ಮೇಲೂ ಕೇಸ್ ಇದೆ. ಯಾರ ಮೇಲೆ? DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರ ಮೇಲೂ ಅವ್ರ ಕೇಸ್ ಇದೆ. ಇದು ಸುಮ್ಮನೆ ಹೇಳ್ತಾರೆ, ರಾಜಕೀಯದ ಮೇಲೆ ಯಾವುದಾದ್ರು ಒಂದು ಆರೋಪ ಮಾಡಿ ಅದು ಸರ್ವೇ ಸಾಮಾನ್ಯ. ಆದರೆ ಶೋಭಾ ಕರಂದ್ಲಾಜೆಯವರು ನೀವು ಇಂಧನ ಸಚಿವರಾಗಿ ಅವರು ಮಾಡಿದ ಕೆಲಸಗಳು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮ ಇಂಧನ ಸಚಿವೆ ಆಗಿದ್ದರು. ಯಾಕಂದರೆ ಅವರು ಇರುವಾಗ ಪವರ್ ಕಟ್ ಇರಲಿಲ್ಲ. ಮುಖ್ಯವಾಗಿ ರೈತರಿಗೆ ಬೇಕಾಗಿರೋದು ಒಳ್ಳೆ ಅನ್ಇಂಟರಪ್ಟೆಡ್ ಪವರ್ ಬೇಕಾಗಿತ್ತು, ಅದನ್ನು ಅವ್ರು ಕೊಟ್ಟಿದ್ದು ರೈತರಿಗೆ. ಅದೇ ರೀತಿ ಹೊರ ರಾಜ್ಯಗಳಿಂದ ಪವರ್ ತಂದು ಅವಾಗ ನಮಗೆ ಪವರ್ ಕಟ್ಟೇ ಇರಲಿಲ್ಲ. ಅವಾಗ ವಿದ್ಯಾರ್ಥಿಗಳು ಎಕ್ಸಾಮ್ ಇರುವಾಗ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರ್ದು. ಆದರೆ ಇವತ್ತು ನೋಡಿ, ಆಗಾಗ ಪವರ್ ಕೊಟ್ಟು ಕೈಗಾರಿಕೆಗಳು ವಾರಕ್ಕೆ 1 ದಿವಸ ರಜಾ, ಅರ್ಧ ದಿವಸ ಪವರ್ ಇರೋಲ್ಲ. ಹಾಗೂ ಅನ್ಇಂಟರಪ್ಟೆಡ್ ಪವರ್ ಕೊಡ್ತಾನೇ ಇಲ್ಲ. ಅವ್ರು ಅಟ್ಲೀಸ್ಟ್ ಪವರ್ ತಗೋವಾಗ ಹೇಳ್ತಾಯಿದ್ರು 1 ಅವರ್ ಪವರ್ ಇಲ್ಲ, 2 ಅವರ್ ಪವರ್ ಇಲ್ಲ. ಇವತ್ತು ಏನೂ ಇಲ್ಲ, ಒಂದು ಆಡಳಿತನೇ ಇಲ್ಲ. DK ಶಿವಕುಮಾರ್ ಹೇಳ್ತಾರೆ, ವೋಟ್ ಹಾಕಿಲ್ಲ ಅಂದರೆ ನೀರು ಕಟ್ ಮಾಡ್ತೀವಿ, ನಿಮ್ಮ ಫ್ಲಾಟ್ಗಳಿಗೆ ಇದನ್ನು ಕಟ್ ಮಾಡ್ತೀವಿ ಅಂತಾರೆ. ಅದೆಲ್ಲ ತಂತ್ರ ಮಾಡೋದು ಹೇಗೆ ಅನಿಸುತ್ತೆ? ಇಲ್ಲ, ಅದೆಲ್ಲ ನೋಡಿ, ಯಾವುದೋ ಇದು ಜನರು ಚುನಾವಣೆ ವೋಟ್ ಹಾಕೋರು ಜನರು. ಆ ಜನರಿಗೆ ಇವತ್ತು ತಿಳುವಳಿಕೆ ಇದೆ, ಎಲ್ಲ ತಿಳುವಳಿಕೆ ಇವರೇ ಇದ್ದಾರೆ. ಮೊದಲಿನ ಥರ ಸುಮ್ಮನೆ ದುಡ್ಡು ಕೊಟ್ಟ ವೋಟ್ ಹಾಕೋರು ಯಾರಿಲ್ಲ ಇವತ್ತು. ಅದರಿಂದ ಅವರಿಗೆ ತಕ್ಕ ಪಾಠ ಜನರು ಕಳಿಸ್ತಾರೆ. ಸರ್, ಈಗ ನೀವು ನನಿಲೋಟ ಸ್ಮಾರ್ಟ್ ಸಿಟಿ ಮಾಡಿ ಈಗ ವೋಟ್ ಕೇಳಕ್ಕೆ ಹೋಗ್ತಾ ಇದ್ದೀರಾ, ಏನಂತ ರೆಸ್ಪಾನ್ಸ್? ಸೊ ಜನರಿಗೆ ತುಂಬ ರೆಸ್ಪಾನ್ಸ್ ಇದೆ. ಎಲ್ಲೂ ನಾನು ನೋಡಿದಾಗ ನಾನು ಪ್ರತಿ ಮನೆ ಒಂದು 70% ಮನೆ ಇದುವರೆಗೆ ನಾನು ರೀಚ್ ಮಾಡಿದ್ದೀನಿ. ಇವತ್ತು ಕೊನೆ ದಿವಸ ಒಂದು 80% ಮನೆ ರೀಚ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಅದು ಎಲ್ಲೂ ಮನೆಯಲ್ಲಿ ಕಂಪ್ಲೇಂಟ್ ಇಲ್ಲ. ಎಲ್ಲೇ ಚಿಕ್ಕ ಪುಟ್ಟ ನೀರಿನ ಸಮಸ್ಯೆ ಇದ್ದರೂ ನಾವು ಅದನ್ನು ಇಮಿಡಿಯೇಟ್ ಟ್ಯಾಂಕರ್ ತಂದು ಅವರಿಗೆ ಕೊಡ್ತಾಯಿದ್ವಿ. ಆದರೆ ಬೇರೆ ಕಡೆ ನೀವು ಒಬ್ಬ ಕಾರ್ಪೊರೇಟ್ರು ಅವಧಿ ಮುಗಿದು 4 ವರ್ಷದ ಮೇಲೆ ಮನೆಗೆ ಹೋಗೋಕ್ಕಾಗಲ್ಲ. ಆದರೆ ನನ್ನ ಬಗ್ಗೆ ಯಾರೂ ಒಬ್ಬರು ವಿರುದ್ಧವಾಗಿ ಮಾತಾಡಿಲ್ಲ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬರಮಾಡಿಕೊಂಡ್ರು. ಅದೇ ರೀತಿ ಜನರಿಗೆಲ್ಲ ನನ್ನ ಬಗ್ಗೆ ತಿಳಿದಿದೆ. ಇತ್ತೀಚೆಗಂತೂ ನನಗೆ ಭಾರತ ರತ್ನ, ಬ್ಯಾಂಗ್ಳೂರು ರತ್ನ ಅವಾರ್ಡ್ ಸಿಕ್ತು. ಅದರ ಮೊದಲು ಸಾಧಕರು ಅವಾರ್ಡು ಕೊಟ್ಟಿದ್ದು. ಜನರೆಲ್ಲ ಅದ್ರ ಬಗ್ಗೆ ನೋಡಿದ್ದಾರೆ. ಆಮೇಲೆ ಅವರು ಜನರು ಕಣ್ಣಿಂದ ನೋಡಿದ್ದಾರೆ ಅಭಿವೃದ್ಧಿಯಾಗಿರೋ ಕಾರ್ಯಕ್ರಮಗಳು ನಂದಿನಿ ಲೇಔಟಲ್ಲಿ. ಪ್ಲಸ್ ನನ್ನನ್ನು ಯಾವಾಗಲೂ ಜನ ನೋಡ್ತಾ ಇದ್ದಾರೆ. ನಾನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಪ್ರತಿ ಪಾರ್ಕಲ್ಲೂ ಇರ್ತೀನಿ, ಹಾಗೂ ಅಡ್ಡಾಡ್ತಾನೆ. ನನ್ನ ನಂದಿನಿ ಲೇಔಟಲ್ಲೇ ಇರ್ತೀನಿ ನಾನು. ಈ JDS BJP ಮೈತ್ರಿ ಅಂತ ಹೇಳ್ತಾರೆ, ಬರೀ BJP ಎಲ್ಲಿದೆ? JDS ಕಾಣ್ತಾ ಇಲ್ಲ. JDS ಅವರು ಜೊತೆಗಿದ್ದಾರೆ. ಅದು ಹೊಂದಾಣಿಕೆ ಸ್ವಲ್ಪ ಸಮಯ ಹಿಡಿತದೆ. ಆದರೂ ಅವರು ನಮ್ಮ ಜೊತೆ ಚೆನ್ನಾಗಿ ಕೆಲಸ ಮಾಡ್ತಾರೆ.
ಜೆ ಡಿ ಎಸ್ ಅವರು ಕೂಡ ಉತ್ತಮ ಸ್ಪಂದನೆ ನೀಡ್ತಾ ಇದ್ದಾರೆ. ಈ ಸಲ ಮತಗಳು ನಿಜವಾಗ್ಲೂ ಜಾಸ್ತಿ ಮತಗಳು ಬೀಳ್ತವೆ. ಎಷ್ಟು ಬಹುಮತದಿಂದ ಗೆಲುವು ಸರ್ ನಿಮ್ಮ ಸೊ ನನ್ನ ಪ್ರಕಾರ ಮಿನಿಮಮ್ 1 ಲಕ್ಷ ಲೀಡಲ್ಲಿ ನಾವು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಗೆಲ್ತೀವಿ. ಹಾಗೂ ನಂದಿನಿ ಲೇಔಟಲ್ಲಿ 10,000 ಮೇಲೆ ಲೀಡು. ಸರ್, ಕ್ಷೇತ್ರದ ಮತದಾರರಿಗೆ 26ನೇ ತಾರೀಕು ಮತದಾನ ಇದೆ, ಏನಂತ ನಿಮ್ಮ ಕಡೆಯಿಂದ? ಕ್ಷೇತ್ರದ ಮತದಾರರಿಗೆ ನಾನು ಹೇಳೋದು ಇಷ್ಟ. ಮೊದಲು ನೋಡಿ, ತಾವು ನೋಡಬೇಕಾದ್ದು ದೇಶ, ಇದು ದೇಶದ ಎಲೆಕ್ಷನ್ನು. ನರೇಂದ್ರ ಮೋದಿಯವರು ಅವ್ರು ಮಾಡಿರೋ ಕೆಲಸಗಳು, ಆಮೇಲೆ ವಿಶ್ವನೇ ಅವರನ್ನು ಒಪ್ಕೊಂಡಿದೆ. ಎರಡನೇದಾಗಿ ಗೋಪಾಲ ಅವರು ಕ್ಷೇತ್ರಕ್ಕೆ ಮಾಡಿರೋ ಕೆಲಸಗಳು, ಅವರ ಅಭಿವೃದ್ಧಿ ಕಾರ್ಯಕ್ರಮ, ಇದನ್ನು ನೋಡ್ಕೊಂಡು ನೀವು ಓಟ್ ಹಾಕಬೇಕೇ ವಿನಃ ಬೇರೆ ಯಾವುದು ಸುಳ್ಳು ಗ್ಯಾರಂಟಿಗಳನ್ನು ನೀವು ಹಾಕ್ಕೊಂಡು ಓಟ್ ಮಾಡಿದರೆ ನಾಳೆ ಅವ್ರು ಯಾರೂ ನಿಮ್ಮ ಬಾಗಿಲಿಗೆ ಬರೋಲ್ಲ. ನಿಮ್ಮ ಕಷ್ಟ ಸುಖಗಳಿಗೆ ಗೋಪಾಲ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಾನು ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ. ಸೊ ನಮ್ಮನ್ನು ನೋಡಿಕೊಂಡು ನೀವು ನರೇಂದ್ರ ಮೋದಿ ಅವರಿಗೆ ಓಟ್ ಮಾಡಿ ಅವರ ಕೈ ಬಲ ಕೊಡಿ. ನಂದಿನಿ ಲೇಔಟಲ್ಲಿ ಎಷ್ಟು ಲೀಡ್ ಬರ್ತಕ್ಕಂಥದ್ದು ನಿಮ್ಮ ವಾತಾವರಣ ನಿರ್ಮಾಣ? ಹೌದು, ಮಿನಿಮಮ್ ಒಂದು 10,000 to 11,000 ಲೀಡ್ ಮಿನಿಮಮ್ ಬರ್ತದೆ. 100% ಬರ್ತದೆ.